ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ನೀವು ಸುಮಾರು ಸಲ ಬೇಳೆ ಒಬ್ಬಟ್ಟನ್ನು ತಯಾರಿಸಿರ್ತೀರ. ಹಾಗೆ ತುಂಬಾ ಮೃದುವಾದ ತೊಗರಿಬೇಳೆ ಒಬ್ಬಟ್ಟನ್ನು ಸರಿಯಾದ ಅಳತೆಯಲ್ಲಿ ಒಮ್ಮೆ ಹೀಗೆ ಟ್ರೈ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಕೆಲವೊಂದು ಸಲ ಮಾಡ್ತೀವಿ, ಆದರೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಸರಿಯಾದ ಅಳತೆಯಲ್ಲಿ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋದ್ರಿಂದ ಪರ್ಫೆಕ್ಟಾಗಿ ನಮಗೆ ಒಬ್ಬಟ್ಟು ತುಂಬಾ ಸ್ಮೂತಾಗಿ ತುಂಬಾ ತೆಳುವಾಗಿ ನೀವು ಈ ಒಂದು ಒಬ್ಬಟ್ಟನ್ನು ತಯಾರಿಸ್ಕೋಬೋದು. ಸೊ ಹೇಗೆ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನು 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಅಷ್ಟೇ ಹಾಕ್ಕೊಳ್ತಾ ಇರೋದು. ಇದಕ್ಕೆ ಬೇರೆ ಏನನ್ನು ಕೂಡ ಉಪಯೋಗಿಸ್ತಾ ಇಲ್ಲ, ಅಂದರೆ ಚಿರೋಟಿ ರವೆ ಕೂಡ ಹಾಕ್ಕೊಳ್ತಾ ಇಲ್ಲ ನಾನು. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಒಬ್ಬಟ್ಟು. ತುಂಬಾ ಅದ್ಭುತ ಅಂತ ಇದು ಮಾಡೋ ಅಂಥದ್ದು ವಿಧಾನ ತುಂಬಾ ಅದ್ಭುತ ಅಂತ ಅಂತಾರೆ, ಆದರೆ ಆ ಥರದ್ದು ಏನಿಲ್ಲ. ತುಂಬಾ ಬೇಗನೆ ನೀವು ರುಚಿಯಾಗಿರುವಂಥ ಒಂದು ಒಬ್ಬಟ್ಟನ್ನು ತಯಾರಿಸ್ಕೊಳ್ಬೋದು. ನಂತರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು, ಹಾಗೆ ನಾನು ಒಂದು ಚಿಟಿಕೆಯಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತೀನಿ. ಸೊ ಇಷ್ಟನ್ನು ಹಾಕ್ಕೊಂಡ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅಡುಗೆ ಎಣ್ಣೆ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಹಳೇ ವ್ಯೂವರ್ಸು ಇದ್ದರೆ ಖಂಡಿತವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಟಿನ್ಯೂ ಆಗಿ ಪೂರ್ತಿಯಾಗಿ ನೋಡಿ, ಮತ್ತು ನಿಮಗಿಷ್ಟ ಆದರೆ ಬೇರೆಯವ್ರನ್ನೂ ಕೂಡ ಶೇರ್ ಮಾಡಿ. ಓಕೆ, ಸೊ ಈಗ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋ ವಿಧಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇದನ್ನು ಹೇಗೆ ನಾದ್ಕೋಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಜಾಸ್ತಿ ಇದನ್ನು ಗಟ್ಟಿಯಾಗೂ ಕಲಿಸ್ಬಾರ್ದು, ಹಾಗೆ ಜಾಸ್ತಿ ತೆಳ್ಳಗೆ ಕೂಡ ಇರಬಾರ್ದು. ಒಬ್ಬಟ್ಟು ನಮಗೆ ಮೃದುವಾಗಿ ಬರಬೇಕು ಅಂದರೆ ನಾವು ಹಿಟ್ಟು ಕಲಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು, ನೀಟಾಗಿ ಹಿಟ್ಟು ಕಲಿಸ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಹಾಗೆ ನಾವು ಈಗ ಕಲಿಸ್ಕೊಳ್ತಾ ಇದ್ವಿ, ನೋಡ್ಬೋದು. ಇಷ್ಟು ಇದ್ದರೆ ಸಾಕು, ಜಾಸ್ತಿ ನೀರು ಬೇಕಾಗೋದಿಲ್ಲ. ಈ ಒಂದು ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀವಿ. ಹೀಗಿದ್ರೆ ಸಾಕು. ಇದನ್ನು ನಾವು 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ನಾದ್ಕೋಬೇಕು. ನಾವು ಹಿಟ್ಟನ್ನು ಚೆನ್ನಾಗಿ ನಾದುವಷ್ಟು ನಮಗೆ ಒಬ್ಬಟ್ಟು ಸೂಪರಾಗಿ ಬರುತ್ತೆ. ಅದಕ್ಕೋಸ್ಕರ ಹಿಟ್ಟನ್ನು ನೀವು ಅವಾಗವಾಗ ನಾದ್ಕೊಳ್ಳಿ. ಇಲ್ಲ ಅನ್ನೋದಾದರೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಟೈಮ್ ಇದೆ ಅನ್ನೋದಾದರೆ, ಖಂಡಿತವಾಗ್ಲೂ ನಿಮಗೆ ಟೈಮ್ ಇದೆ ಅನ್ನೋದಾದರೆ 2 ರಿಂದ 3 ಅವರು ನೀವು ಇದನ್ನು ರೆಸ್ಟಿಗೆ ಇಟ್ಬಿಡಿ. ಕನಿಷ್ಠ ಅಂದರೆ 2 ಅವರ್ ಆದರೂ ರೆಸ್ಟಿಗೆ ಇಟ್ಬಿಡಿ. ಆಗ ಪರ್ಫೆಕ್ಟಾಗಿ ನಿಮಗೆ ಒಬ್ಬಟ್ಟು ಬರುತ್ತೆ. ಇಲ್ಲ ನೀವು ಮತ್ತೆ 2 ರಿಂದ 3 ಸಲ ಚೆನ್ನಾಗಿ ಮಧ್ಯೆ ನಾದ್ಕೊಳ್ಳಿ. ನಾದಿ ಒಂದು ಅರ್ಧ ಗಂಟೆ ಹಾಗೆ ರೆಸ್ಟಿಗೆ ಇಟ್ಟರೆ ಖಂಡಿತವಾಗ್ಲೂ ಇನ್ನೂ ಸಾಫ್ಟಾಗಿ ಬರುತ್ತೆ. ನಂತರ ಈಗ ಬೇಳೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ಬೇಳೆನ 2 ಸಲ ಚೆನ್ನಾಗಿ ನೀರಲ್ಲಿ ನಾವು ಇದನ್ನು ತೊಳೆದ್ಬಿಟ್ಟು ಅದನ್ನು ಬೇಯೋದಕ್ಕೆ ಇಡಬೇಕಾಗುತ್ತೆ. ಸೊ ನಾನು 2 ಸಲ ಚೆನ್ನಾಗಿ ನೀರಲ್ಲಿ ತೊಳೆದಿದ್ದೀನಿ. ತೊಳೆದಾದ ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ನೀರು 1 ಕಪ್ ಬೇಳೆಗೆ ನಾನು ಸುಮಾರು 3 ರಿಂದ 4 ಕಪ್ಪು ನೀರನ್ನು ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ನೀರು ಬೇಕಾಗುತ್ತೆ ನಮಗೆ. ಯಾಕೆ ಅಂತಂದರೆ ಇದನ್ನು ಒಬ್ಬಟ್ಟು ಸಾರು ಕೂಡ ನಾವು ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನೀರು ಮತ್ತು ಬೇಳೆ ಬೇಯೋದಕ್ಕೂ ನೀರು ಬೇಕಾಗುತ್ತೆ. ಅದಕ್ಕೆ 4 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಸಾಂಬಾರು ಮಾಡಲ್ಲ ಅನ್ನೋದಾದರೆ ಖಂಡಿತ ನೀವು ಬೇಕಿದ್ರೆ 1 ಕಪ್ ನೀರು ಕಮ್ಮಿ ಮಾಡ್ಕೊಳ್ಬೋದು. ಆದರೆ ಒಬ್ಬಟ್ಟು ಸಾರು ಸೂಪರ್ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಒಬ್ಬಟ್ಟು ಸಾರನ್ನು ಇಷ್ಟಪಡ್ತಾರೆ. ಆದರೆ ಬೇಕು ಅಂದರೆ ಖಂಡಿತವಾಗ್ಲೂ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಬ್ಬಟ್ಟು ಸಾರಿನ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಓಕೆ, ಸೊ ಈಗ ನೋಡಿ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೇಯಬೇಕು. ನಮಗೆ ಬೇಳೆ ಹೇಗೆ ಬೇಯಬೇಕು ಅನ್ನೋದು ಕೂಡ ಮೈಂಡಲ್ಲಿರಬೇಕು. ಬೇಳೆ ಏನಂತಂದರೆ ಕೆಲವರು ಜಾಸ್ತಿ ಬೇಳೆ ಬೆಂದರೆ ಹೂರಣ ತೆಳ್ಳಗಾಗುತ್ತೆ ಅಂತಾರೆ. ಖಂಡಿತವಾಗ್ಲೂ ಹೂರಣ ಏನು ತೆಳ್ಳಗಾಗೋದಿಲ್ಲ. ಆದರೆ ಅದನ್ನು ರುಬ್ಬುವಂಥ ವಿಧಾನ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಬೇಳೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇದನ್ನು ಚೆನ್ನಾಗಿ ಕುದಿ ಬರಲಿ, ಚೆನ್ನಾಗಿ ಬೇಯಬೇಕು. ಒಂದು 5 ರಿಂದ 10 ನಿಮಿಷ ತೊಗೊಳ್ಬೋದು ನಿಮಗೆ ಬೇಳೆ ಬೇಯೋದಕ್ಕೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮತ್ತು ಬೇಳೆ ಬೇಯಬೇಕಾದ್ರೆ ಮೇಲ್ಗಡೆ ಏನು ಇದು ವೈಟ್ ಬರ್ತಾ ಇದೆ ನೋಡಿ, ನೊರೆ ಥರ. ಸೊ ಇದನ್ನು ನಿಧಾನವಾಗಿ ಯಾವಾಗಲೂ ತೆಗೆದುಬಿಡಿ.
ಇದು ಬೇಡ, ಇದು ಅದಿದ್ರೆ ಅಷ್ಟೇ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ. ಸೊ ನೋಡಿ ಇವಾಗ ಫೈನಲ್ ಆಗಿ ಬೇಳೆ ನೋಡಿ ಈ ರೀತಿ ನಾವು ಬೆಳ್ಳಲ್ಲಿ ನೋಡಿದ್ರೆ ಅದು ಮ್ಯಾಶ್ ಆಗಬೇಕು, ಬೇಳೆ ಚೆನ್ನಾಗಿ ಮ್ಯಾಶ್ ಆಗಬೇಕು, ಆವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಬೇಳೆ ಬೆಂದಿದೆ ಅಂತ. ಇವಾಗ ನೋಡ್ತಾ ಇದ್ದೀರಲ್ಲ, ಒಂದು ಬೌಲಿಗೆ ಒಂದು ಸ್ಟೈನರ್ನ ಇಟ್ಟು ನಾನು ಇವಾಗ ಬೇಳೆಯನ್ನು ಸೋಸ್ಕೊಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಅದರ ನೀರು ಎಲ್ಲ ನಮಗೆ ಆ ಪಾತ್ರೆ ಒಳಗೆ ಹೋಗುತ್ತೆ. ಈಗ ಬೇಳೆ ನಮಗೆ ರೆಡಿ ಆಗುತ್ತೆ. ಇದನ್ನು ಸೋಸ್ಕೊಳ್ಳಿ, ಸ್ವಲ್ಪನೂ ನೀರಿರಬಾರ್ದು, ನೀರಿದ್ದರೆ ನೀಟಾಗಿ ನಮಗೆ ಬರೋದಿಲ್ಲ ಇದು ಒಂದು ಒಬ್ಬಟ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪನೂ ನೀರಿಲ್ದಂಗೆ ಮಾಡಿ ನಾವು ಅದಕ್ಕೆ ಸೋಸ್ಕೋಬೇಕಾಗುತ್ತೆ. ಸೋಸಿ ಇವಾಗ ಒಂದು ಸೈಡ್ ಇಟ್ಬಿಡೋಣ ಇದನ್ನು ಒಂದು 2 ಸೆಕೆಂಡು, ಯಾಕೆಂದರೆ ಜಾಸ್ತಿ ಏನು ನೀರಿಲ್ಲ ಅದಕ್ಕೋಸ್ಕರ. ಅದಾದ ನಂತರ ಅದೇ ಈಗ ನಾವು ಬೇಳೆ ಬೇಯಿಸಿದ್ವಲ್ಲ ಅದೇ ಒಂದು ಪಾತ್ರೆಗೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಫ್ರೆಂಡ್ಸ್, ಯಾರೆಲ್ಲ ನಮಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ನೀವು ಒಬ್ಬಟ್ಟನ್ನು ತಯಾರಿಸ್ಬೋದು. ತುಂಬಾ ಸಾಫ್ಟಾಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಇದೇ ಒಂದು ಅಳತೆಯಲ್ಲಿ, ಕಪ್ಪಿನ ಅಳತೆಯಲ್ಲಿ ನಾನು ಬೇಳೆ ಕೂಡ ತಗೊಂಡಿರೋದು, ಹಾಗೆ ಹಿಟ್ಟನ್ನು ಕೂಡ ಕಲಿಸ್ಕೊಂಡಿರೋದು. ಅದೇ ಅಳತೆಯಲ್ಲಿ ಬೆಲ್ಲವನ್ನು ತಗೊಳ್ತಾ ಇದ್ದೀನಿ. ಬೆಲ್ಲ 1 ಕಪ್ ತಗೊಳ್ತಾ ಇದ್ದೀನಿ. ಇಲ್ಲಿ 1-1.5 ಕಪ್ ಬೆಲ್ಲ ತಗೊಳ್ತಾ ಇದ್ದೀನಿ. ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ 1 ಕಪ್ ಉಪಯೋಗಿಸ್ಬೋದು. ಬೇಡ ಅನ್ನೋದಾದರೆ 1.5 ಕಪ್ಪು, ನೀವು ಬೇಡ ಅನ್ನೋದಾದರೆ 1 ಕಪ್ ಉಪಯೋಗಿಸಿ, ಬೇಕು ಅಂದರೆ 1.5 ಕಪ್ಪು ಬೆಲ್ಲವನ್ನು ಉಪಯೋಗಿಸಿ. ಅದಾದ ನಂತರ ಕಾಯಿ ತುರಿಯನ್ನು ಒಂದು 2 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡಿರೋದು. ಈಗ 3 ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬೇಳೆಗೆ ಕಾಯಿ ಹಾಗೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. 2 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಸಮೇತನೇ ಹಾಕ್ಕೊಳ್ಳೋಣ, ಇಲ್ಲ ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿ ಕೂಡ ಉಪಯೋಗಿಸ್ಕೊಳ್ಬೋದು ನೀವು. ಈ ರೀತಿಯಾಗಿ ನಾನು ಈಗ ಏಲಕ್ಕಿಯನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದು ನಾವು ಬೇಯಿಸ್ಬೇಕಾದ್ರೆ ಒಂದು ಕುದಿ ಬರಬೇಕು ನಮಗೆ. ನಾವು ಬೆಲ್ಲ ಮತ್ತು ಕಾಯಿ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡಿದ ನಂತರ ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಹೂರ್ಣ ಕೆಟ್ಟೋಗುತ್ತೆ ಮತ್ತು ಒಬ್ಬಟ್ಟು ಕೂಡ ಕೆಟ್ಟೋಗುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇದೊಂದು ಕುದಿ ಬಂದ ಮೇಲೆ ನಾವು ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೇವೆ. ನೋಡಿ ತಣ್ಣಗಾಗಿದೆ, ಪೂರ್ತಿಯಾಗಿ ತಣ್ಣಗಾಗಬೇಕು. ಅದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ನಾವು ಇದನ್ನು ರುಬ್ಬಕ್ಕೆ ತಗೊಳ್ಬೇಕಾದ್ರೆ ನೀರು ಕೂಡ ಆ್ಯಡ್ ಮಾಡಬಾರ್ದು. ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಜಾಸ್ತಿ ನೀರು ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿ ಇರಬೇಕು ನಮಗೆ ಈ ಒಂದು ಒಬ್ಬಟ್ಟು. ನೋಡ್ತಾ ಇದ್ದೀರಲ್ಲ ಒಬ್ಬಟ್ಟಿನ ಹೂರಣ, ಈ ಒಬ್ಬಟ್ಟು ಮಾಡೋದಕ್ಕೆ ಆವಾಗ ಪರ್ಫೆಕ್ಟಾಗಿ ನಮಗೆ ಬರುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಇದ್ದರೆ ಸಾಕಾಗುತ್ತೆ. ಇವಾಗ ಒಂದು ಬೌಲಿಗೆ ನಾವು ಹಾಕ್ಕೊಳ್ಳೋಣ. ಹೂರಣ ರೆಡಿ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ. ಈಗ ಹಿಟ್ಟು ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ. ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ, ಅದರ ಮೇಲೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಟ್ಟಿದ್ದೆ. ಕೆಲವರು ಅದು ಎಣ್ಣೆ ಹಾಕೋದಿಲ್ಲ, ಹಾಗೆ ಬಿಡ್ತೀವಿ ಅಂತಾರೆ. ಆದರೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಒಬ್ಬಟ್ಟು ಈಗ ನಾವು ಮೈದಾವನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅದಾದ ನಂತರ ನೋಡಿ ಒಂದು ಸಣ್ಣ ಉಂಡೆಯನ್ನು ತಗೊಳ್ಳೋಣ. ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಓಕೆ, ಸೊ ಈಗ ನೀವು 2 ಅವರ್ ನೆನೆಯಕ್ಕೆ ಬಿಟ್ಟರೂ ಕೂಡ ಆಮೇಲೆ ಚೆನ್ನಾಗಿ ನಾದ್ಕೋಬೇಕು. ನಾದಿ ಅದಾದ ನಂತರ ನೀವು ಸಣ್ಣ ಉಂಡೆಯನ್ನು ಮಾಡಿಕೊಂಡು ಒಬ್ಬಟ್ಟನ್ನು ತಟ್ಟಬೇಕಾಗುತ್ತೆ. ಇಂಪಾರ್ಟೆಂಟು, ಅದು ತುಂಬಾ ಇಂಪಾರ್ಟೆಂಟು, ಹಿಟ್ಟನ್ನು ನಾದ್ಕೊಳ್ಳೋದು. ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದಬೇಕು, ಸಾಫ್ಟಾಗಿ ಬರಬೇಕು. ಅದಾದ ನಂತರ ನೀವು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ಹೋಗಿ. ನೋಡಿ ಇವಾಗ ನಾನು ಒಬ್ಬಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಹೂರಣನ ಒಳಗಿಟ್ಟು ಈಗ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮಾಡಿಕೊಂಡು ಉಂಡೆ ನೋಡ್ತಾ ಇದ್ದೀರಲ್ಲ ಹೀಗೆ ಕ್ಲೋಸ್ ಮಾಡಿಕೊಂಡು ಈಗ ಜಾಸ್ತಿ ಆಗಿರೋ ಮೈದಾವನ್ನು ತೆಗಿತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ಇದನ್ನು ಲಟ್ಟಿಸ್ಕೊಳ್ಳೋಣ. ತುಂಬಾ ತೆಳ್ಳಗೆ ನೀವು ಒಬ್ಬಟ್ಟನ್ನು ಲಟ್ಟಿಸ್ಕೋಬೋದು. ಜಾಸ್ತಿ ನೀವು ಇದಕ್ಕೆ ಫೋರ್ಸ್ ಮಾಡಿ ಏನು ಮಾಡೋಂಗಿಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಒಂದು ಸರಿಯಾದ ಅಳತೆಯಲ್ಲಿ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದೇ ರೀತಿ ಒಬ್ಬಟ್ಟನ್ನು ತಯಾರಿಸ್ಕೊಳ್ತೀರಾ. ತುಂಬಾ ಸಾಫ್ಟಾಗಿರೋಂಥ, ಈಸಿಯಾಗಿರುವಂಥ, ಟೇಸ್ಟಿಯಾಗಿರುವಂಥ ಈ ಒಂದು ಒಬ್ಬಟ್ಟು ರೆಸಿಪಿ ಯುಗಾದಿ ಹಬ್ಬಕ್ಕೆ ಖಂಡಿತವಾಗ್ಲೂ ಯುಗಾದಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಬ್ಬಟ್ಟನ್ನು ತಯಾರಿಸ್ತಾರೆ, ಮತ್ತು ನೀವು ಕೂಡ ಹೀಗೆ ತಯಾರಿಸಿ ಮತ್ತು ಹೇಗೆ ಬಂತು ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಓಕೆ, ಸೊ ನೋಡ್ತಾ ಇದ್ದೀರಲ್ಲ ಈಗ ಒಬ್ಬಟ್ಟು ಎಷ್ಟು ತೆಳ್ಳಗೆ ನಾನು ಲಟ್ಸಿದ್ದೀನಿ ಅಂತ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಒಬ್ಬಟ್ಟು ರೆಡಿಯಾಗಿದೆ. ಸೊ ಇವಾಗ ಒಂದು
ತವ ಇಡೋಣ. ತವ ಸ್ವಲ್ಪ ಬಿಸಿ ಆಗೋದಕ್ಕೆ ನಾನು ಆಲ್ರೆಡಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಳೋಣ. ತುಪ್ಪ ಹಾಕಿದ ನಂತರ ನಾವು ಇದನ್ನು ಒಬ್ಬಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಒಬ್ಬಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ಒಬ್ಬಟ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ತಯಾರಿಸಿ ಹೇಳ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ನನ್ನ ಎಲ್ಲ ಚಾನಲ್ಗಳನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಹಾಗೆ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ಚಾನಲ್ಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಹಾಕಿದ ನಂತರ ಮತ್ತೆ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಾವು ನೋಡಿ ನೀಟಾಗಿ ಬರುತ್ತೆ. ಸ್ಮೂತಾಗಿ ಸ್ಮೂತಾಗಿ ಬಂದಿದೆ ಒಬ್ಬಟ್ಟಂತೂ ಸೂಪರಾಗಿ. ಖಂಡಿತವಾಗ್ಲೂ ನೀವು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ನಿಮಗೆ ಒಬ್ಬಟ್ಟು ಬರುತ್ತೆ. ಒಂದು ಸಲ ತಯಾರಿಸಿ. ಓಕೆ, ನೋಡಿ ಎರಡೂ ಸೈಡ್ ಕೂಡ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಮಾಡಿಲ್ಲ. ನೋಡಿ ಈಗ ರುಚಿಯಾಗಿರುವಂಥ ಒಬ್ಬಟ್ಟು ರೆಡಿಯಾಗಿದೆ. ಇದನ್ನು ಮುಚ್ಚಿ ನಾವು ಎರಡು ಕಡೆ ಇದನ್ನು ಬೇಯಿಸ್ಬಿಟ್ಟು ನಿಧಾನವಾಗಿ ತುಪ್ಪದ ಜೊತೆ ಸರ್ವ್ ಮಾಡೋಣ. ತುಂಬ ಈಸಿಯಾಗಿ ಮಾಡುವಂಥ ಒಬ್ಬಟ್ಟನ್ನು ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.